ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತುಂಬ ಸಾಫ್ಟ್ ಆದಂಥ ಪಡ್ಡು ಮಾಡ್ತಾಯಿದ್ದೀನಿ. ಅದು ನೋಡ್ರಿ ಎಷ್ಟು ಸಾಫ್ಟ್ ಬಂದದ, ಹಾಗೆ ತುಂಬ ಮ್ಯಾಲೆ ಕ್ರಿಸ್ಪಿ ಮತ್ತು ಒಳಗೆ ಸಾಫ್ಟಾಗಿ ಬಂದದ. ಇದು ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ಅದಕ್ಕೆ ನಾನಿಲ್ಲಿ 3 ಕಪ್ದಷ್ಟು ರೇಷನ್ ಅಕ್ಕಿ ತೊಗೊಂಡಿನಿ. ಯಾವ ಕಪ್ಲೆ ರೇಷನ್ ಅಕ್ಕಿ ತೊಗೊಂಡಿಲ್ಲ ಅದೇ ಕಪ್ಲೆ 1 ಕಪ್ ಉದ್ದಿನ ಬೇಳೆ ಹಾಕ್ಕೋಬೇಕು, 1 ಚಮಚ ಸಾಬುದಾಣಿ, ಒಂದು ಅರ್ಧ ಚಮಚದಷ್ಟು ನಾನು ಮೆಂತ್ಯ ಹಾಕ್ಕೊಂಡು, ಆಮೇಲೆ 1 ಚಮಚದಷ್ಟು ಕಡಲೆಬೇಳೆ ಹಾಕ್ಕೊಂಡು ಸ್ವಚ್ಛಂಗೆ ತೊಳೆದು ಒಂದು 8 ರಿಂದ 10 ತಾಸು ನೆನೆಯೋಕೆ ಬಿಟ್ಟಿದ್ದೆ. ಇನ್ನು ನಾವೇನು ಅರಿಬೇಕು ಅನ್ನೋದು 1 ತಾಸು ಇರ್ಲಕ್ಕಾಗಿ ಈ ರೀತಿ ಚುನ್ಮುರಿಯನ್ನು ನಾನು ಅದರೊಳಗೆ ನೆನಾಕೊಂಡಿನಿ. ನೀವು ಬೇಕಂದ್ರೂ ಅವಲಕ್ಕಿ ಹಾಕ್ಕೋಬೋದು, ಗಟ್ಟಿ ಅವಲಕ್ಕಿನೂ ಹಾಕ್ಕೋಬೋದು. ನೋಡಿರಿ ಚುನ್ಮುರಿನೂ ನೆನೆದದ, ಎರಡು ಕೂಡಿ ನಾನು ಮಿಕ್ಸರ್ಗೆ ಹಾಕ್ಕೋತೀನಿ. ನೋಡಿರಿ ಈ ರೀತಿ 2 ಸಲ ಒಂದು 2 ಮುಟ್ಟಿಗೆ ಅಷ್ಟು ಹಾಕ್ಕೊಂಡು ಒಂದು 4 ರಿಂದ 5 ಚಮಚದಷ್ಟು ನೀರು ಹಾಕ್ಕೊಂಡು ಇದನ್ನು ಅರಿಬೇಕು. ನೋಡಿರಿ ಈ ರೀತಿ ಸ್ವಲ್ಪ ಸ್ಮೂತ್ ಪೇಸ್ಟೇ ಮಾಡ್ಬೇಕು ಇದನ್ನು. ಅದಾದಮೇಲೆ ನಾ 3 ಬ್ಯಾಚ್ ಅದು 3 ಬ್ಯಾಚನ್ನು ಹಿಂಗೆ ಹರ್ಕೊಂಡು ನಾ ಚೆಂದಂಗೆ ಕೈ ಆಡಿಸಿ ಅದನ್ನು ಚೆಂದ ಕಲಿಸಿ ರಾತ್ರಿ ಪೂರ್ತಿ ನೆನೆಯೋಕೆ ಬಿಟ್ಟೇನಿ. ಮುಂಜಾನೆ ನಾನು ಈ ಪಡ್ಡಿಗೆ ಒಂದು ಚಟ್ನಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಕೊಬ್ಬರಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಬೆಳ್ಳುಳ್ಳಿ, ಆಮೇಲೆ ಬೆಳ್ಳುಳ್ಳಿ ಆಪ್ಷನಲ್ಲು, ಆಮೇಲೆ ಶುಂಠಿ, ಆಮೇಲೆ ಕೊತ್ತಂಬರಿ ಮತ್ತು ಪುಟಾಣಿ ಮತ್ತು ಶೇಂಗಾ ಇವಿಷ್ಟು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾವು ಅರೆದು ಸೈಡಲ್ಲಿ ಇಟ್ಕೊಳ್ಳೋದು. ಅದಕ್ಕೆ ಸ್ವಲ್ಪ ನಾನು ನೀರು ಹಾಕ್ಕೋತೀನಿ. ನೋಡಿರಿ ನೀರು ಹಾಕ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಒಂದು ಒಗ್ಗರಣೆ ಹಾಕ್ಬೇಕಂಥೇಳಿ ನಾನು ಎಣ್ಣೆ, ಜೀರಿಗೆ, ಸಾಸಿವೆ ಮತ್ತು ಕರಿಬೇವು, ನನ್ನ ಹತ್ರ ಕೆಂಪು ಮೆಣಸಿನ್ಕಾಯಿ ಇದ್ದಿದ್ದಿಲ್ಲ, ಮೆಣಸಿನ್ಕಾಯನ್ನು ನೀವು ಚಟಾಸ್ಕೋಬೋದು. ಮ್ಯಾಲೆ ಸ್ವಲ್ಪ ಹಿಂಗೆ ಹಾಕ್ಕೊಂಡಿನಿ. ಹಿಂಗೆ ಹಾಕ್ಕೊಂಡು ಇದನ್ನು ಕಲಿಸಿ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡಮು. ಅಷ್ಟರೊಳಗೆ ನಾನು ಆ ಪಡ್ಡಿನ ತವ ಕಾಯಕ್ಕಿಟ್ಟು ಈ ಕಡೆ ಹಿಟ್ಟು ನೋಡಿರಿ ಎಷ್ಟು ಚಂದ ಉಬ್ಬ್ಯದ. ಇದು ಸ್ವಲ್ಪ ಲೈಟಾಗಿ ಕಲಿಸ್ಕೊಂಡು ಇದಕ್ಕೆ ನಾವೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು. ನಾನು ಸಪ್ರೇಟ್ ತೆಗೆದೇನು ಮಾಡಲ್ಲ, ಸ್ವಲ್ಪ ಖರ್ಚಾಗ್ಬಿಡ್ತದೆ. ಅದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿ ಅನಿಸಿತ್ತು ಸ್ವಲ್ಪ ನೀರು ಹಾಕ್ಕೊಂಡಿನಿ. ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಸಕ್ಕರೆ ಹಾಕ್ಕೊಂಡಿನಿ. ಇದಕ್ಕೆ ಸ್ವಲ್ಪ ಕಲರ ಚೆನ್ನಾಗಿ ಬರ್ತಾವೆ. ನೋಡಿರಿ ನಾನೀಗ ಪಡ್ಡಿನ ಮಣಿಗೆ ಸ್ವಲ್ಪ ಕಾಯಕ್ಕಿಟ್ಟಿದ್ನಲ್ಲ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಲ್ಲ ಸಾಚನ್ ನಂದಿದು ಐರನ್ ತವ ಅದ, ಐರನ್ ಪಡ್ಡಿನ ಮಣಿ ಅದ. ನೋಡಿರಿ ಇದಕ್ಕೆ ನಾನು ಎಲ್ಲವನ್ನು ಈ ಹಿಟ್ಟು ಸ್ವಲ್ಪ ಹಾಕ್ಕೊಂಡಿನಿ. ಹಾಕ್ಕೊಂಡು ಮ್ಯಾಲೆ ಮುಚ್ಚಿ ಒಂದು 2 ರಿಂದ 3 ನಿಮಿಷ ಬೇಯಿಸಿದ್ರೆ ಸಾಕು. ನೋಡಿರಿ ಎಷ್ಟು ಚಂದ ಕಲರ್ ಬಂದವು, ಆ ಸಕ್ಕರೆಯಿಂದ ಕಲರ್ ಬಂದವು. ಮತ್ತು ನಾವು ಸ್ವಲ್ಪ ಕಡಲೆಬೇಳೆನೂ ಹಾಕಿವಲ್ಲ, ಕಡಲೆಬೇಳೆದಿಂದ ಭಾಳ ಚಂದ ಕಲರ್ ಬರ್ತಾವೆ. ಇದೇ ರೀತಿ ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಹೊಳ್ಸಿದ್ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೋರಿ, ಬೇಕಂದ್ರೆ ಸ್ವಲ್ಪ ಕ್ರಿಸ್ಪಿ ಆಗ್ತಾವೆ, ಸ್ವಲ್ಪ ಒಂಥರ ಟೇಸ್ಟ್ ಬರ್ತಾವೆ ಎಣ್ಣೆಯಿಂದ. ನೋಡಿರಿ ನಾನು ಇದನ್ನು ಬೇಯ್ದಾವು ಈಗೆಲ್ಲ ತಕ್ಕೋತಾ ಇದ್ದೀನಿ. ನೋಡಿರ್ಬೋದು ನೀವೇ ಎಷ್ಟು ಚಂದ ಕಲರು ಬಂದವು, ಹಾಗೆ ಸಾಫ್ಟ್ ಅದಾವೆ, ಮ್ಯಾಲೆ ಸ್ವಲ್ಪ ಕ್ರಿಸ್ಪಿ ಅನ್ನಿಸ್ತಾವೆ. ನೋಡಿರಿ ಇದೇ ರೀತಿ ನೀವು ಇದೇ ಸ್ಟೆಪ್ಪನ್ನು ಫಾಲೋ ಮಾಡಿರಿ, ಹೀಗೆ ಸಾಫ್ಟಾಗಿ ಬರ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.